ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸಿ ಇವತ್ತು ಅದಕ್ಕೆ ಉತ್ತರವನ್ನ ಸದನದಲ್ಲಿ ನೀಡುತ್ತಿದ್ದಾರೆ ಮತ್ತು ಸದನದಲ್ಲಿ ನನಗೂ ವಿಶ್ವಾಸ ಇದೆ, ಅದು ಸರ್ವಾನುಮತದಿಂದ ಬಜೆಟ್ ಪಾಸ್ ಆಗ್ತದೆ ಅಂತ ನನಗೆ ಭರವಸೆ ಕೂಡ ಇದೆ. ನಾನು ಒಬ್ಬ ಶಾಸಕನಾಗಿ ಇಡೀ ದೇಶದ ಮತ್ತು ರಾಜ್ಯದ ರೈತರ ಪರವಾಗಿ ಹೋರಾಟ ಮಾಡಿ ರೈತರ ನೈಜವಾದ ಒಂದು 3 ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಮಾತಾಡಿದ್ದೇನೆ. ಒಂದು, ಏನು ಹಿಂದಿನ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ದೇವರಾಜ ಅರಸರು ತಂದಂತ ಕಾನೂನನ್ನ ಮೂಲೆಗುಂಪು ಮಾಡಿ ಈ ಒಂದು ಜಮೀನ್ದಾರಿ ಪದ್ಧತಿಗೆ ಮಣೆ ಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ರು ಮತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ್ರೆ ಈ ಭೂ ಮಸೂದೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮತ್ತೆ ನಾವು ದೇವರಾಜ ಅರಸರ ಕಾನೂನನ್ನ ಮತ್ತೆ ಅನುಷ್ಠಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದ್ರೆ ಬಜೆಟ್ ನಲ್ಲಿ ಬರಲಿಲ್ಲ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂತ ಎಪಿಎಂಸಿ ಕಾಯ್ದೆ. ಎಪಿಎಂಸಿ ಕಾಯ್ದೆ ಕೇಂದ್ರದಲ್ಲಿ ತಂದ್ರು, ಆಮೇಲೆ ಮೋದಿ ಅವರು ವಾಪಸ್ ತಗೊಂಡ್ರು. ಆದ್ರೆ ದುರ್ದೈವದಿಂದ ಕರ್ನಾಟಕದಲ್ಲಿ ಖಾಸಗಿ ಎಪಿಎಂಸಿ ಕಾಯ್ದೆಗೆ ಖಾಸಗಿ ಎಪಿಎಂಸಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಇವತ್ತು ಕೂಡ ಇದೆ. ಬೆಳಗಾವದಲ್ಲಿ ಒಂದು ಖಾಸಗಿ ಎಪಿಎಂಸಿ ಯಾರ್ಡ್ ಬಂದಿದೆ. ಈ ತರ ದಲ್ಲಾಳಿಗಳ ಕೈಯಲ್ಲಿ ರೈತರನ್ನ ಕೊಟ್ಟು ಶೋಷಣೆ ಮಾಡೋದು ಬೇಡ, ಸಹಕಾರಿ ರಂಗದಲ್ಲಿ ಇರಬೇಕು ಅನ್ನುವಂಥ ಮಾತನ್ನ ಆದ್ರೂ ಕೂಡ ಹೇಳಿದ್ದೀನಿ. ಮತ್ತು ಇನ್ನೊಂದು, ಈ ರೈತರಿಗೆ ಬೆಲೆ ಬಿದ್ದಾಗ ಆ ರೈತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ 10,000 ಕೋಟಿ ಆದ್ರೂ ಕೂಡ ಆವರ್ತ ನಿಧಿಯನ್ನ ಉತ್ತರದಲ್ಲಿ ಅವ್ರು ಹೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಭೂ ಸುಧಾರಣೆ ಕಾಯ್ದೆ ಕೊಡುವ ಈ ತಕ್ಷಣನೇ ಇದೇ ಉತ್ತರದಲ್ಲಿ ಅವರು ಅದನ್ನ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಹೀಗೆ ರೈತರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ದೇನೆ. ನಾನು ನಿರೀಕ್ಷೆ ಮಾಡ್ತೀನಿ ಮತ್ತು ನನಗೆ ಭರವಸೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಈ ದೇವರಾಜ ಅರಸರು ತಂದಂತ ಭೂ ಸುಧಾರಣೆ ಕಾಯ್ದೆನ ಮತ್ತೆ ಪುನಃ ತಂದು ಜಮೀನ್ದಾರಿ ಪದ್ಧತಿಗೆ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಹಾಗೂ ಎಪಿಎಂಸಿ ಕಾಯ್ದೆಯನ್ನ ಮತ್ತೆ ವಾಪಸ್ ತರ್ತಾರೆ. ಹಾಗೂ ರೈತರಿಗೆ ಒಂದು 10,000 ಕೋಟಿ ರೂಪಾಯಿ ಆದ್ರೂ ಕೂಡ ಆವರ್ತ ನಿಧಿಯನ್ನು ಇಟ್ಟು ಮಾರ್ಕೆಟ್ ಇಂಟರ್ವೆನ್ಷನ್ಗೆ, ಮಾರ್ಕೆಟ್ ಅಲ್ಲಿ ಇಂಟರ್ವ್ಯೂ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ.